ವೆಲ್ ಮೈ ಡಿಯರ್ ಸ್ಟೂಡೆಂಟ್ಸ್, ಈ ಒಂದು ವಿಡಿಯೋದಲ್ಲಿ ಆರ್ಟಿಕಲ್ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಆರ್ಟಿಕಲ್ಸ್ ಬಗ್ಗೆ ನಿಮಗೆ ಶಾಲೆಗಳಲ್ಲಿ ಈಗಾಗಲೇ ಹೇಳಿರ್ತವೆ. ಏನು ಹೇಳಿರ್ತವೆ ಅಂತ ಹೇಳಿದ್ರೆ ಎ ಇ ಐ ಓ ಯು ಇದನ್ನು ಓವೆಲ್ಸ್ ಅಂತ ಹೇಳ್ತವೆ. ಮಿಕ್ಕಿದ 26ಅಲ್ಲಿ 21 ಲೆಟರ್ಸ್ ಅದನ್ನು ಕಾನ್ಸೊನೆಂಟ್ ಅಂತ ಹೇಳ್ತೇವೆ. ಈ ಎ ಇ ಐ ಓ ಯು ಏನಿದೆ ಆ ಒಂದು ಲೆಟರ್ಸಿಂದ ಸ್ಟಾರ್ಟ್ ಆಗುವಂತಹ ಬಿಗಿನ್ ಆಗುವಂತಹ ಪದಗಳಿಗೆ ಆ್ಯನನ್ನು ನೀವು ಸೇರಿಸಿ ಮಿಕ್ಕಿದ ಕಾನ್ಸೊನೆಂಟ್ ಲೆಟರ್ಸ್ ಇದೆಯಲ್ಲ 21 ಲೆಟರ್ಸು, ಈ ಲೆಟರ್ಸ್ನ ಬಿಟ್ಟು ಅದಕ್ಕೆ ಎಯನ್ನು ನೀವು ಬಳಸಿ ಅಂತ ಹೇಳ್ತಾರೆ. ಹಾಗೆ ಬಳಸಿದ್ವಿ ಎಲ್ಲದಕ್ಕೂ ಸರಿಯಾದ ಉತ್ತರ ಸಿಗುತ್ತಾ? ಅದೇ ನಾನು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾಯಿದ್ದೀನಿ. ಇಂಗ್ಲೀಷ್ ಲ್ಯಾಂಗ್ವೇಜ್ ಅಂತಕ್ಕಂಥದ್ದು ಲೆಟರ್ಸ್ ಮೇಲೆ ಏನು 26 ಲೆಟರ್ಸ್ ಇದೆ ಆ ಲೆಟರ್ಸ್ ಮೇಲೆ ಡಿಪೆಂಡ್ ಆಗಿಲ್ಲ, ಅದು 44 ಸೌಂಡ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಹಾಗಾಗಿ ಓವೆಲ್ ಸೌಂಡ್ ಎಷ್ಟಿದೆ ಅಂತ ಹೇಳಿದ್ರೆ 20 ಓವೆಲ್ ಸೌಂಡ್ ಇರುತ್ತೆ, 24 ಕಾನ್ಸೊನೆಂಟ್ ಸೌಂಡ್ ಇರುತ್ತೆ, ಟೋಟಲ್ 44 ಸೌಂಡ್ಸ್ ಇರುತ್ತೆ. ಇಂಗ್ಲೀಷ್ ಲ್ಯಾಂಗ್ವೇಜ್ ಅಂತಕ್ಕಂಥದ್ದು ಆಲ್ಫಾಬೆಟ್ಸ್ ಅಥವಾ ಲೆಟರ್ಸ್ಗಳ ಮೇಲೆ ಡಿಪೆಂಡ್ ಆಗಿಲ್ಲ, ಈ 44 ಸೌಂಡ್ಗಳ ಮೇಲೆ ಡಿಪೆಂಡ್ ಆಗುತ್ತೆ. ಅದಕ್ಕೆ ಆರ್ಟಿಕಲ್ಸನ್ನ ಯೂಸ್ ಮಾಡಬೇಕಾದ್ರೆ ನಾವು ಈ ಸೌಂಡನ್ನು ಆಧಾರವಾಗಿಟ್ಕೊಂಡು ಏನು ಮಾಡಬೇಕಾಗತ್ತೆ, ಆರ್ಟಿಕಲ್ಸನ್ನು ಹಾಕಬೇಕು. ಇಲ್ಲ ಅಂದರೆ ತಪ್ಪಾಗುತ್ತೆ. ಅನೇಕ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಲ್ಲಿ ಮತ್ತು CET ಟೆಟ್ ಎಕ್ಸಾಮಿನೇಷನ್ಗಳಲ್ಲಿ ಈ ಥರದ ಆರ್ಟಿಕಲ್ಗಳನ್ನು ಕೇಳ್ತಾ ಇರ್ತಾನೆ. ಈಗ ನಾವು ಒಂದೊಂದಾಗಿ ಈ ಒಂದು ಕ್ವಶನ್ಗೆ ಆನ್ಸರನ್ನು ನೋಡ್ತಾ ಹೋಗೋಣ. ಶಿ ಈಸ್ ಆನೆಸ್ಟ್ ಗರ್ಲ್ ಅಂತ ಇದೆ. ಇಲ್ಲಿ ಹೆಚ್ ಅಂತಕ್ಕಂಥದ್ದು ಯಾವ ಲೆಟರ್ ಅಂತ ಹೇಳಿದ್ರೆ ಕಾನ್ಸೊನೆಂಟು. ಆದರೆ ಅದು ಸೌಂಡ್ ಏನು ಪ್ರೊಡ್ಯೂಸ್ ಮಾಡ್ತಾ ಇದೆ ಅಂತಕ್ಕಂಥದ್ದು ನೋಡಬೇಕಾಗತ್ತೆ. ಹೆಚ್ ಇಲ್ಲೇನಾಗುತ್ತೆ, ಸೈಲೆಂಟ್ ಆಗುತ್ತೆ. ಇಲ್ಲಿ ಆನೆಸ್ಟ್ ಅಂದಾಗ ಸೌಂಡ್ ಏನಾಗ್ತಾ ಇದೆ, ಆನೆಸ್ಟ್ ಬಿಗಿನಿಂಗ್ ಸೌಂಡ್ ಆ ಬರ್ತಾ ಇದೆ. ಈ ಆ ಸೌಂಡ್ ಏನಿದೆ ಅದು ಓವೆಲ್ ಸೌಂಡ್ ಆಗಿದೆ. ಅದಕ್ಕೆ ನಾವು ಯಾವುದನ್ನು ಹಾಕ್ಕೋಬೇಕಾಗತ್ತೆ ಅಂದರೆ ಯಾನ್ ಹಾಕ್ಕೋಬೇಕಾಗತ್ತೆ. ಬಹಳ ಜನ ಎ ಅಂತ ಹಾಕ್ತವೆ, ಅದೇನಾಗುತ್ತೆ ತಪ್ಪಾಗುತ್ತೆ. ಸೊ ಇಲ್ಲಿ ಎ ಯೂಸ್ ಮಾಡಿದಾಗ ಹೆಚ್ಚನ್ನು ನೋಡಿಬಿಟ್ಟು ಅದು ಕಾನ್ಸೊನೆಂಟ್ ಅಂತ ಅಂದ್ಕೊಂಡು ನೀವು ಎ ಯೂಸ್ ಮಾಡಿದ್ರೆ ತಪ್ಪಾಗುತ್ತೆ. ಆ ಬಿಗಿನಿಂಗ್ ಲೆಟರ್ ಸೌಂಡನ್ನು ನಾವು ವರ್ಡ್ ಸೌಂಡನ್ನು ನಾವೇನು ಮಾಡಬೇಕಾಗತ್ತೆ, ಅದರ ಬೇಸ್ ಮೇಲೆ ನಾವು ಆರ್ಟಿಕಲನ್ನು ಹಾಕಬೇಕಾಗತ್ತೆ. ಇಲ್ಲಿ ಆ ಸೌಂಡ್ ಉತ್ಪತ್ತಿ ಆಗ್ತಾ ಇದೆ, ಹೆಚ್ಚು ಸೈಲೆಂಟ್ ಆಗ್ತಾ ಇದೆ. ಅದಕ್ಕೆ ಆನೆಸ್ಟ್ ಅಂತ ಬಂದಾಗ ನಾವು ಯಾನನ್ನೇ ಯೂಸ್ ಮಾಡಬೇಕಾಗತ್ತೆ. ಸೊ ಇದನ್ನು ನೀವು ನೆನಪಲ್ಲಿ ಇಟ್ಕೋಬೇಕಾಗತ್ತೆ. ಸೆಕೆಂಡ್ ಕ್ವಶನ್ ನೋಡಿ, ಐ ಸಾ ಡ್ಯಾಶ್ ಡಾಗ್ ಇನ್ ದ ಸ್ಟ್ರೀಟ್ ಅಂತ ಇದೆ. ಡಿ ಅಂತಕ್ಕಂಥದ್ದು ಡಾ ಸೌಂಡ್ ಏನಾಗ್ತಾ ಇದೆ ಪ್ರೊಡ್ಯೂಸ್ ಮಾಡ್ತಾ ಇದೆ. ಈ ಡಾ ಅಂತಕ್ಕಂಥದ್ದು ಕಾನ್ಸೊನೆಂಟ್ ಸೌಂಡು ಅಂತಕ್ಕಂಥದ್ದು ನಿಮಗೆ ಗೊತ್ತು. ಅದಕ್ಕೆ ಕಾನ್ಸೊನೆಂಟ್ ಬಂದಾಗ ನಾವು ಏನನ್ನು ಯೂಸ್ ಮಾಡಬೇಕಾಗತ್ತೆ, ಎ ಯೂಸ್ ಮಾಡಬೇಕಾಗತ್ತೆ. ಡಾ ಸೌಂಡ್ ಬಂದಾಗ ಕಾನ್ಸೊನೆಂಟ್ ಸೌಂಡ್ ಅದು ನಾವು ಎ ಆರ್ಟಿಕಲ್ನ ಹಾಕಬೇಕಾಗತ್ತೆ. ನೆಕ್ಸ್ಟ್ ನಾವು ಥರ್ಡ್ ಕ್ವಶನ್ಗೆ ಮೂವ್ ಆಗೋಣ. ಡ್ಯಾಶ್ ಮೂನ್ ಲುಕ್ಸ್ ಬ್ಯೂಟಿಫುಲ್ ಟು ನೈಟ್ ಅಂತ ಇದೆ. ಇಲ್ಲಿ ನೋಡಿ ಮೂನ್ ಅಂತ ಇದೆ. ಭಾಳ ಜನ ಇದರಲ್ಲಿ ಎ ಅಂತ ಆಗ್ಬಿಡ್ತವೆ. ಎ ಹಾಕಿದ್ವೇನಾಗುತ್ತೆ ತಪ್ಪಾಗುತ್ತೆ. ಯಾಕೆ ತಪ್ಪಾಗುತ್ತೆ? ಇದು ಎಮ್ ಅಂತಕ್ಕಂಥ ಮೂನ್ ಅಂತಕ್ಕಂಥದ್ದು ಮಾಯಿಂದ ಸ್ಟಾರ್ಟ್ ಆಗಿದೆ, ನಾವು ಎ ಹಾಕೋಣ ಅಂತ ಅಂದ್ಕೊಂಡಿರ್ತೇವೆ, ಅದು ತಪ್ಪಾಗುತ್ತೆ. ಯಾಕೆ ತಪ್ಪಾಗುತ್ತೆ ಅಂತ ಹೇಳಿದ್ರೆ ಮೂನ್ ಎಷ್ಟಿದೆ ಅದನ್ನು ನೋಡಬೇಕು. ಕೌಂಟಿಂಗಲ್ಲಿ ಒಂದಿದ್ವೆ, ಇದನ್ನು ನೀವು ಕೇಳಿಸ್ಕೋಬೇಕು. ಕೌಂಟಿಂಗಲ್ಲಿ ಓನ್ಲಿ 1 ಇದ್ದೇವೆ, ನಾವು ಏನನ್ನು ಹಾಕಬೇಕು, ಡಿ ಯನ್ನು ಹಾಕಬೇಕು. ನೋಡಿ ಕೌಂಟಿಂಗ್ ಅಂತ ಹೇಳಿದ್ರೆ ಇಡೀ ವಿಶ್ವದಲ್ಲೇ ಚಂದ್ರ ಮೂನ್ ಎಷ್ಟಿದೆ ಅಂತ ಹೇಳಿದ್ರೆ ಒಂದೇ ಇದೆ, ಮತ್ತೊಂದು ಇಲ್ಲ ಅಂತ ಹೇಳಿದ್ರೆ ನಾವೇನು ಯೂಸ್ ಮಾಡಬೇಕಾಗುತ್ತೆ, ಡೆಫಿನೆಟ್ ಆರ್ಟಿಕಲ್ ದಿ ಯನ್ನು ಬಳಸಬೇಕಾಗತ್ತೆ. ಇದು ನೆನಪಲ್ಲಿ ಇಟ್ಕೋಬೇಕಾಗತ್ತೆ. ಅಂದರೆ ಕೌಂಟಿಂಗಲ್ಲಿ ಒಂದಿದೆ ಇಡೀ ಜಗತ್ತಲ್ಲಿ, ಇಡೀ ಯೂನಿವರ್ಸಲ್ಲಿ, ವಿಶ್ವದಲ್ಲಿ ಮೂನ್ ಅಂತಕ್ಕಂಥದ್ದು ಒಂದಿದೆ. ಅದಕ್ಕೆ ನಾವು ದಿ ಯನ್ನು ಬಳಸ್ತೀವಿ. ಇಲ್ಲಿ ಏನೂ ಹಾಕಬಾರ್ದು ಮತ್ತು ಆ್ಯನ್ ಕೂಡ ಹಾಕಬಾರ್ದು. ಇದನ್ನು ನೀವು ನೆನಪಲ್ಲಿ ಇಟ್ಕೋಬೇಕಾಗತ್ತೆ. ಸೊ ಫೋರ್ತ್ ಹೋಗೋಣ. ನೋಡಿ ಇಲ್ಲಿ ಹಿ ಈಸ್ ಡ್ಯಾಶ್ MBA ಗ್ರ್ಯಾಜುಯೇಟ್ ಅಂತ ಇದೆ. ನೀವೇನು ಮಾಡ್ತೀವಿ, ಇಲ್ಲಿ ಎಮ್ ಅಂತಕ್ಕಂಥದ್ದು ಕಾನ್ಸೊನೆಂಟು ಅಂತ ಹೇಳ್ಬಿಟ್ಟು ನೀವೇನು ಮಾಡ್ತೀವಿ,
ಎ ಹಾಕ್ಬಿಡ್ತೀರ. ಸೊ ಎ ಹಾಕಿದ್ರೆ ಇಲ್ಲಿ ತಪ್ಪಾಗುತ್ತೆ. ಯಾಕೆಂದರೆ ನೋಡಿ MBA ಅಂತಕ್ಕಂಥದ್ದು ಕನ್ನಡದಲ್ಲಿ ಬರೀ ಎಮ್ ಅಂತಕ್ಕಂಥದ್ದು ನೋಡಿ ಎ ಮತ್ತು ಎಮ್ ಆಯ್ತಿದ್ವು. ಈ ಮೊದಲ ಅಕ್ಷರ ಯಾವುದು ಬರುತ್ತೆ ಎ ಅಂತಕ್ಕಂಥದ್ದು, ಇದು ವೋವೆಲ್ ಸೌಂಡ್ ಆಗ್ತಾಯಿದೆ. ಏನಾಗ್ತಾಯಿದೆ? ವೋವೆಲ್ ಸೌಂಡ್ ಆಗ್ತಾಯಿದೆ. ಅನೇಕ ಜನ ಹೀ ಈಸ್ ಡ್ಯಾಶ್ MBA ಗ್ರ್ಯಾಜುಯೇಟ್ಗೆ ಹೀ ಈಸ್ MBA ಗ್ರ್ಯಾಜುಯೇಟ್ ಅಂತಾರೆ. ಏನಾಗುತ್ತೆ? ತಪ್ಪಾಗುತ್ತೆ. ಸೊ ಅದಕ್ಕೆ ನಾವು ಏನು ಮಾಡಬೇಕು, ಇಲ್ಲಿ ಎಮ್ ಅಂತಕ್ಕಂಥದ್ದು ನೋಡಿ ಎಮ್ ಎ ಇಂದ ಸ್ಟಾರ್ಟ್ ಆಗುತ್ತೆ. ಇದು ಏನಾಗುತ್ತೆ? ವೋವೆಲ್ ಸೌಂಡು. ಅದಕ್ಕೋಸ್ಕರ ಇದನ್ನು ನಾವು ಆ್ಯನ್ ಅಂತ ಹಾಕಬೇಕಾಗತ್ತೆ. ಆ್ಯನ್ ಕರೆಕ್ಟ್ ಇದೆ. MBA ಈಸ್ ಆ್ಯನ್ MBA ಗ್ರ್ಯಾಜುಯೇಟ್ ಅಂತ ನಾವು ಬರೀಬೇಕಾಗತ್ತೆ. ಇದು ಸರಿಯಾದಂತಹ ಉತ್ತರ ಆಗುತ್ತೆ. ಆಮೇಲೆ 5ನೇ ಕ್ವಶನ್ ನೋಡಿ, ವಿ ವಿಸಿಟೆಡ್ ಡ್ಯಾಶ್ ರೆಡ್ ಫೋರ್ಟ್ ಲಾಸ್ಟ್ ಇಯರ್ ಅಂತ ಇದೆ. ರೆಡ್ ಫೋರ್ಟ್ ಅಂತಕ್ಕಂಥದ್ದು ಇಲ್ಲಿ ರಾ ಇಂದ ಸ್ಟಾರ್ಟ್ ಆಗಿದೆ. ನೀವೇನು ಮಾಡ್ತೀವ? ಎ ಅಂತ ಹಾಕ್ಬಿಡ್ತೀವ. ಕಾನ್ಸೋನೆಂಟ್ ಸೌಂಡ್ ಅಂತ ಹೇಳ್ಬಿಟ್ಟು ತಪ್ಪೋದು. ಇದು ಕಾನ್ಸೋನೆಂಟ್ ಅಂತ ಹೇಳ್ಬಿಟ್ಟು ಎ ಹಾಕೋದು ಏನಾಗುತ್ತೆ? ತಪ್ಪಾಗುತ್ತೆ. ಆ್ಯನ್ ಹಾಕೋದು ತಪ್ಪಾಗುತ್ತೆ. ಇಲ್ಲಿ ದಿ ಎನ್ ಹಾಕ್ಬೇಕು. ದಿ ಎನ್ನು ಯಾಕೆ ಹಾಕಬೇಕು ಅಂದರೆ ರೆಡ್ ಫೋರ್ಟ್ ಎಷ್ಟಿದೆ? ನಾನು ಆವಾಗಲೇ ಹೇಳಿದೆ, ಕೌಂಟಿಂಗಲ್ಲಿ ನಾವು ಕೌಂಟ್ ಮಾಡಿದಾಗ ಕೇವಲ 1 ಬಂತು ಅಂತ ಹೇಳಿದ್ರೆ ನಾವೇನನ್ನು ಯೂಸ್ ಮಾಡಬೇಕು? ದಿಯನ್ನು ಯೂಸ್ ಮಾಡಬೇಕು. ಇಲ್ಲಿ ದಿಯನ್ನು ಬಳಸಬೇಕಾಗತ್ತೆ. ವಿ ವಿಸಿಟೆಡ್ ದ ರೆಡ್ ಫೋರ್ಟ್ ಲಾಸ್ಟ್ ಇಯರ್. ಡೆಫಿನೆಟ್ಟಾಗಿ ನಾವು ರೆಡ್ ಫೋರ್ಟನ್ನೇ ಲಾಸ್ಟ್ ಇಯರ್ ಏನು ಮಾಡಿದ್ವಿ? ವಿಸಿಟ್ ಮಾಡಿದ್ವಿ. ಆ ಮೀನಿಂಗು ಕೊಡುತ್ತೆ. ಮತ್ತು ರೆಡ್ ಫೋರ್ಟ್ ಎಷ್ಟಿದೆ ಅಂದರೆ 1 ಕೌಂಟಿಂಗ್ 1 ಇದೆ. ಅದಕ್ಕೆ ನಾವು ದಿಯನ್ನು ಅದು ಬಳಸಬೇಕಾಗತ್ತೆ. ಕ್ವಶನ್ ನಂಬರ್ 6ಅಲ್ಲಿ ಹೀ ಈಸ್ ಯುರೋಪಿಯನ್ ಸಿಟಿಸನ್ ಅಂತ ಇದೆ. ನೋಡಿ ಇಲ್ಲಿ ಹೀ ಇದೆ, ಯು ಇದೆ. ನೀವು ಈ ಯುನ ನೋಡಿಬಿಟ್ಟು ನೀವೇನು ಮಾಡ್ಬಿಡ್ತೀವ? ಈ ಅಂತಕ್ಕಂಥದ್ದು ಓವೆಲ್ ಲೆಟರ್ ಅಂತ ಅಂದ್ಕೊಳ್ತೀವ. ಓವೆಲ್ ಅಂತ ಅಂದ್ಕೊಂಡು ನೀವೇನು ಮಾಡ್ಬಿಡ್ತೀವ? ಯಾನ್ ಹಾಕ್ಬಿಡ್ತೀವ. ಯಾನ್ ಹಾಕಿದ್ರೆ ತಪ್ಪಾಗುತ್ತೆ. ಯಾಕೆ ತಪ್ಪಾಗುತ್ತೆ ಅಂತ ಹೇಳಿದ್ರೆ ಇಲ್ಲಿ ಈ ಅಂತಕ್ಕಂಥದ್ದು ಓವೆಲ್ ಲೆಟರ್ ಆದರೂ ಕೂಡ ಅದು ಸೌಂಡ್ ಏನು ಪ್ರೊಡ್ಯೂಸ್ ಮಾಡ್ತಾಯಿದೆ? ಯು ಸೌಂಡ್ ಪ್ರೊಡ್ಯೂಸ್ ಮಾಡ್ತಾಯಿದೆ. ಯುರೋಪಿಯನ್ ಅಂತಕ್ಕಂಥದ್ದು ಎಂಥ ಸೌಂಡ್? ಅದು ಕಾನ್ಸೋನೆಂಟ್. ಎಂಥ ಸೌಂಡು? ಕಾನ್ಸೋನೆಂಟ್ ಸೌಂಡನ್ನು ಪ್ರೊಡ್ಯೂಸ್ ಮಾಡ್ತಾ ಇದೆ. ಅದಕ್ಕೆ ಕಾನ್ಸೋನೆಂಟ್ ಸೌಂಡನ್ನು ಪ್ರೊಡ್ಯೂಸ್ ಮಾಡಿದ್ವಿ ನಾವೇನಾಗಬೇಕಾಗತ್ತೆ? ಎಯನ್ನು ಹಾಕಬೇಕಾಗತ್ತೆ. ಸೊ ಇಲ್ಲಿ ಎ ಕರೆಕ್ಟ್ ಆನ್ಸರ್ ಆಗುತ್ತೆ, ಆ್ಯನ್ ಅಲ್ಲ. ನೀವು ಇದನ್ನು ನೋಡ್ಕೋಬೇಕಾಗತ್ತೆ. ಲೆಟರ್ಸ್ ಮೇಲೆ, ಆಲ್ಫಾಬೆಟ್ಸ್ ಮೇಲೆ ನಾವು ಡಿಪೆಂಡ್ ಆಗಬಾರ್ದು. ನಾವು ಸೌಂಡ್ ಮೇಲೆ ಡಿಪೆಂಡ್ ಆಗಬೇಕಾಗತ್ತೆ. ಇಲ್ಲಿ ಯು ಸೌಂಡ್ ಪ್ರೊಡ್ಯೂಸ್ ಆಗ್ತಾಯಿದೆ. ಯು ಸೌಂಡ್ ವೋವೆಲ್ ಸೌಂಡ್ ಅಲ್ಲ ಅದು. ಅದಕ್ಕೆ ನಾವು ಎಯನ್ನು ಯೂಸ್ ಮಾಡಬೇಕಾಗತ್ತೆ. ಕ್ವಶನ್ ನಂಬರ್ 7ಅಲ್ಲಿ ಶಿ ಬಾಟ್ ಡ್ಯಾಶ್ ಆರೆಂಜ್ ಫ್ರಮ್ ದ ಮಾರ್ಕೆಟ್. ನೋಡಿ ಇಲ್ಲಿ ವೋವೆಲ್ ಸೌಂಡೇ, ವೋವೆಲ್ ಲೆಟರ್. ಆರೆಂಜ್ ಅಂದಾಗ ಆ ಯೂಸ್ ಆಗ್ತಾಯಿದೆ. ಇಲ್ಲಿ ಏನೂ ನಿಮಗೆ ಕನ್ಫ್ಯೂಷನ್ ಇಲ್ಲ. ಇಲ್ಲಿ ನೀವೇನು ಹಾಕ್ಕೋಬೇಕಾಗತ್ತೆ? ಆ್ಯನ್ ಅಂತ ಹಾಕ್ಕೋಬೇಕಾಗತ್ತೆ. ಶಿ ಬಾಟ್ ಆ್ಯನ್ ಆರೆಂಜ್ ಫ್ರಮ್ ದ ಮಾರ್ಕೆಟ್ ಅಂತ ನೀವು ಯೂಸ್ ಮಾಡಬಹುದು. ಆಮೇಲೆ ಕ್ವಶನ್ ನಂಬರ್ 8 ನೋಡಿ, ಡ್ಯಾಶ್ ಗಂಗಾ ಈಸ್ ಎ ಹೋಲಿ ರಿವರ್ ಅಂತ ಇದೆ. ಭಾಳ ಜನ ಏನು ಮಾಡ್ತಾರೆ? ಜಿ ಅಂತಕ್ಕಂಥದ್ದು ಗಾ ಸೌಂಡ್ ಇದೆ, ಅದಕ್ಕೆ ನಾವು ಎ ಹಾಕ್ಬಿಡೋಣ ಅಂತ ಅಂದ್ಕೊಳ್ತಾರೆ. ಸೊ ಇಲ್ಲಿ ಎ ಹಾಕಿದ್ವು ಏನಾಗುತ್ತೆ? ತಪ್ಪಾಗುತ್ತೆ. ಯಾಕೆ ತಪ್ಪಾಗುತ್ತೆ ಅಂದರೆ ಗಂಗಾ ನದಿ ಎಷ್ಟಿದೆ ಅಂತ ಹೇಳಿದ್ರೆ 1 ಇದೆ. ಅಂದರೆ ನದಿಗಳ ಹೆಸರಿನ ಮುಂದೆ ದಿ ಬರುತ್ತೆ. ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ. ಅದಕ್ಕೆ ಆನ್ಸರ್ ಏನಾಗುತ್ತೆ? ದಿ ಆಗುತ್ತೆ. ನದಿಗಳ ಹೆಸರಿನ ಮುಂದೆ ದಿಯನ್ನೇ ಹಾಕಬೇಕಾಗತ್ತೆ. ಎ ಗಂಗಾ, ಎ ಕೃಷ್ಣ, ಎ ತುಂಗಭದ್ರಾ ಅಂತ ನಾವು ಹೇಳೋಕ್ಕಾಗಲ್ಲ. ಅದರ ಬದಲು ನಾವು ದಿಯನ್ನು ಯೂಸ್ ಮಾಡಬೇಕಾಗತ್ತೆ. ಇದನ್ನು ನೀವು ನೆನಪಲ್ಲಿ ಇಟ್ಕೋಬೇಕು. ಕ್ವಶನ್ ನಂಬರ್ 9 ನೋಡಿ, ಐ ನೀಡ್ ಡ್ಯಾಶ್ ಪೆನ್ ಟು ರೈಟ್ ದಿಸ್ ಲೆಟರ್. ಪೆನ್ ಪಿ ಏನಿದೆ ಪಾ ಸೌಂಡ್ ಯೂಸ್ ಮಾಡ್ತಾಯಿದೆ, ಪೇ ಸೌಂಡ್ ಯೂಸ್ ಮಾಡ್ತಾಯಿದೆ. ಅದು ಲೆಟರ್ ಕೂಡ ಕಾನ್ಸೋನೆಂಟ್ ಆಗಿದೆ, ಸೌಂಡ್ ಕೂಡ ಕಾನ್ಸೋನೆಂಟೇ ಆಗಿದೆ. ಅದಕ್ಕೋಸ್ಕರ ನಾವು ಏನನ್ನು ಯೂಸ್ ಮಾಡ್ತಾಯಿದ್ದೀವಿ? ಎ ಯೂಸ್ ಮಾಡ್ತೀವಿ. ಐ ನೀಡ್ ಎ ಪೆನ್ ಟು ರೈಟ್ ದಿಸ್ ಲೆಟರ್. ಇಲ್ಲಿ ಎಯನ್ನು ನಾವು ಬಳಕೆ ಮಾಡ್ತೀವಿ. ಇದರಲ್ಲಿ ಏನು ವಿಶೇಷ ಇಲ್ಲ. ಕ್ವಶನ್ ನಂಬರ್ 10 ನೋಡಿ, ಶಿ ಈಸ್ ಡ್ಯಾಶ್ ಬೆಸ್ಟ್ ಸ್ಟೂಡೆಂಟ್ ಇನ್ ದ ಕ್ಲಾಸ್. ಇಲ್ಲಿ ಬಾ ಅಂತಕ್ಕಂಥ ಸೌಂಡ್ ಬರುತ್ತೆ ಅಂತ ಹೇಳ್ಬಿಟ್ಟು ನೀವೇನಾದರೂ ಎ ಹಾಕಿದ್ರೆ ತಪ್ಪಾಗುತ್ತೆ. ನೋಡಿ, ಸೂಪರ್ಲೇಟಿವ್ ಡಿಗ್ರೀಸ್ ಮುಂದೆ ನಿಮಗೆ ಡಿಗ್ರೀಸ್ ಗೊತ್ತಿದೆ, ಪಾಸಿಟಿವ್ ಡಿಗ್ರೀಸು ಮತ್ತು ಕಂಪ್ಯಾರಿಟಿವ್ ಡಿಗ್ರೀಸು. ಸೂಪರ್ಲೇಟಿವ್ ಡಿಗ್ರೀಸ್ ಗೊತ್ತಿದೆ, ಪಾಸಿಟಿವ್, ಕಂಪ್ಯಾರಿಟಿವ್, ಸೂಪರ್ಲೇಟಿವ್. ಫಾರ್ ಎಕ್ಸಾಂಪಲ್ ಬಿಗ್,
ಬಿಗ್ಗರ್, ಬಿಗ್ಗೆಸ್ಟ್. ಇದನ್ನು ಬಿಗ್ಗೆಸ್ಟನ್ನ ಏನು ಅಂತೀವಿ ನಾವು? ಸೂಪರ್ಲೇಟಿವ್ ಡಿಗ್ರಿ ಅಂತೀವಿ. ಸೂಪರ್ಲೇಟಿವ್ ಡಿಗ್ರೀಸ್ ಮುಂಚೆ ನಾವು ಏನು ಯೂಸ್ ಮಾಡ್ತೀವಿ? ಯನ್ನು ಹೇಳ್ತೀವಿ. ಬರೀ ಬಿಗ್ಗೆಸ್ಟ್ ಅಂತ ಹೇಳಲ್ಲ, ದಿ ಬಿಗ್ಗೆಸ್ಟ್ ಅಂತ ಹೇಳ್ತೀವಿ. ಇಲ್ಲೂ ಕೂಡ ಸೇಮ್ ಅದೇ ಆಗಿದೆ. ಈ ಬೆಸ್ಟ್ ಅಂತಕ್ಕಂಥದ್ದು ಏನಿದೆ ಅಂದರೆ ಅದು ಸೂಪರ್ಲೇಟಿವ್ ಡಿಗ್ರಿ. ಹೆಂಗಾಗುತ್ತೆ ಬೆಸ್ಟ್ ಸೂಪರ್ಲೇಟಿವ್ ಅಂದರೆ? ಗುಡ್ ಅಂತ ಹೇಳ್ತೀವಿ. ಆಮೇಲೆ ಬೆಟರ್, ಕಂಪ್ಯಾರಿಟಿವ್ ಡಿಗ್ರಿ, ಆಮೇಲೆ ಬೆಸ್ಟ್ ಅಂತ ಹೇಳ್ತೀವಿ. ಬೆಸ್ಟಿಗೆ ಬರೀ ಬೆಸ್ಟ್ ಅಂತ ಹೇಳಲ್ಲ, ದಿ ಬೆಸ್ಟ್ ಅಂತ ಹೇಳ್ತೀವಿ. ಅಂದರೆ ಸೂಪರ್ಲೇಟಿವ್ ಡಿಗ್ರಿ ಮುಂಚೆ ಏನು ಬರುತ್ತೆ? ದಿ ಬರುತ್ತೆ. ನೆನಪಲ್ಲಿ ಇಟ್ಕೋಬೇಕಾಗತ್ತೆ. ದಿ ಎಲ್ಲೆಲ್ಲಿ ಬಳಕೆ ಆಗ್ತಾ ಇದೆ ಅಂತಕ್ಕಂಥದ್ದು. ದಿ ಬೆಸ್ಟ್ ಸ್ಟೂಡೆಂಟ್ ಇನ್ ದ ಕ್ಲಾಸ್ ಅಂತ ಹೇಳಬೇಕಾಗತ್ತೆ. ದಿ ಬಿಗ್ಗೆಸ್ಟ್, ದಿ ಹೈಯೆಸ್ಟ್, ದಿ ಸ್ಮಾಲೆಸ್ಟ್, ದಿ ಲಾಂಗೆಸ್ಟ್. ಇಲ್ಲಿ EST ಬಂದಾಗ ಸೂಪರ್ಲೇಟಿವ್ ಡಿಗ್ರಿ ಬಂದಾಗ ನಾವು ಬಳಸ್ತಕ್ಕಂಥದ್ದು ಯಾವುದು? ಯನ್ನು ನಾವು ಬಳಕೆ ಮಾಡ್ತೀವಿ. ಇದು ನೀವು ಚೆನ್ನಾಗಿ ನೆನಪಲ್ಲಿ ಇಟ್ಕೋಬೇಕಾಗತ್ತೆ. ಸೊ ಇಲ್ಲಿ ಕ್ವಶನ್ ನಂಬರ್ 11 ಮತ್ತೊಂದು ಬಂದಿದೆ ನೋಡಿ. ಹಿ ಈಸ್ ಡ್ಯಾಶ್ MLA. ಇದಕ್ಕೆ ನೀವು ಈಗಾಗಲೇ ನಾನು ಮಾಡಿದ್ದೀನಿ MBA ಸ್ಟೂಡೆಂಟ್ಗೆ. ಎಮ್ ಅಂತಕ್ಕಂಥದ್ದನ್ನು ನೀವು ಕಾನ್ಸನೆಂಟ್ ಲೆಟರ್ ಅಂತ ಹೇಳ್ಬಿಟ್ಟು ಹಾಕಿದ್ರೆ ತಪ್ಪಾಗುತ್ತೆ. ಎಮ್ ಅಂತಕ್ಕಂಥದ್ದನ್ನು ಒಂದು ಸತಿ ಕನ್ನಡದಲ್ಲಿ ಬರೆದಾಗ ಅಂತಕ್ಕಂಥ ಸೌಂಡ್ ಬರುತ್ತೆ. ಅದು ಅಂತಕ್ಕಂಥದ್ದು ಕಾನ್ಸನೆಂಟ್ ಅಲ್ಲ, ಅದು ವೋವೆಲ್ ಸೌಂಡ್ ಆಗುತ್ತೆ. ವೋವೆಲ್ ಸೌಂಡ್ ಆದಾಗ ನಾವು ಏನು ಯೂಸ್ ಮಾಡಬೇಕಾಗತ್ತೆ? ಆ್ಯನನ್ನು ಯೂಸ್ ಮಾಡಬೇಕಾಗತ್ತೆ. ಬಹಳ ಕಾಂಪಿಟೇಟಿವ್ ಎಕ್ಸಾಮಿನೇಷನಲ್ಲಿ ಈ ಥರದ ಒಂದು ಕ್ವಶನ್ಗಳು ನಿಮಗೆ ಕೊಡ್ತವೆ. ಟೆಟ್ಟಲ್ಲಿ ಮತ್ತು CET ಎಕ್ಸಾಮ್ಸಲ್ಲಿ ಈ ಥರ ಒಂದು ಆರ್ಟಿಕಲ್ಸನ್ನು ಕೊಡ್ತವೆ. ನೀವು ಅಲ್ಲಿ ಕನ್ಫ್ಯೂಸ್ ಮಾಡಿಕೊಂಡು ತಪ್ಪನ್ನು ಮಾಡಬಾರ್ದು. ಇಲ್ಲಿ ಏನಾಗಬೇಕಾಗತ್ತೆ? ಯಾನೇ ಆಗಬೇಕಾಗತ್ತೆ. ಇದು ಕರೆಕ್ಟಾಗಿರ್ತಕ್ಕಂಥ ವಿಧಾನ. ಆಮೇಲೆ ವಿ ಸಾ ಡ್ಯಾಶ್ ಟೈಗರ್ ಇನ್ ದ ಝೂ. ಇಲ್ಲಿ ನೋಡಿ, ವಿ ಸಾ ಟೈಗರ್. ಟೈಗರ್ ಏನಿದೆ? ಇಂದ ಸ್ಟಾರ್ಟ್ ಆಗ್ತಾ ಇದೆ. ಇಲ್ಲಿ ಇಂದ. ವಿ ಸಾ ಡ್ಯಾಶ್ ಟೈಗರ್. ಈ ಟಿ ಕೂಡ ಕಾನ್ಸೊನೆಂಟು, ಸೌಂಡ್ ಕೂಡ ಕಾನ್ಸೊನೆಂಟು. ಅದು ಈ ಅಂತಕ್ಕಂಥದ್ದು ಏನಿದೆ ಅದು ಕಾನ್ಸೊನೆಂಟ್ ಸೌಂಡ್ ಆಗುತ್ತೆ. ಅದಕ್ಕೆ ನಾವು ಸುಲಭವಾಗಿ ಏನು ತೊಗೋಬೋದು? ಯನ್ನು ತೊಗೋಬೋದು. ವಿ ಸಾ ಎ ಟೈಗರ್ ಇನ್ ದ ಝೂ ಅಂತಕ್ಕಂಥದ್ದು ನೀವು ಆನ್ಸರ್ ಆಗಿ ತೊಗೋಬಹುದು. ಕ್ವಶನ್ ನಂಬರ್ 13, ಇದು ಲಾಸ್ಟ್ ಕ್ವಶನ್ ಇದೆ ಈ ಒಂದು ವಿಡಿಯೋದಲ್ಲಿ. ಇಲ್ಲಿ ಅರ್ತ್ ಮೂವ್ಸ್ ಅರೌಂಡ್ ದ ಸನ್ ಅಂತ ಇದೆ. ನೀವು ಅಂತಕ್ಕಂಥದ್ದು ಓವೆಲ್ ಅಂತ ಅಂದ್ಕೊಂಡು ಹಾಕಿದ್ರೆ ತಪ್ಪಾಗುತ್ತೆ. ಅರ್ತ್ ಎಷ್ಟಿದೆ? ಕೌಂಟಿಂಗಲ್ಲಿ ಅರ್ತ್ ಎಷ್ಟಿದೆ ಅಂತ ಹೇಳಿದ್ರೆ ಒಂದೇ ಒಂದಿದೆ. ಅಂದರೆ ಕೌಂಟ್ ಮಾಡಿದಾಗ ಇಡೀ ಜಗತ್ತಲ್ಲಿ ಕೌಂಟ್ ಮಾಡಿದಾಗ ಭೂಮಿ, ಗ್ರಹ, ಅರ್ತ್, ಪ್ಲಾನೆಟ್ ಏನಿದೆ ಒಂದೇ ಒಂದಿದೆ. ನನಗಾಗಲೇ ಹೇಳಿದ್ದೀನಿ ಅರ್ತ್ ಅನ್ನೋದಕ್ಕೆ ಇಲ್ಲಿ ದಿ ಬರುತ್ತೆ. ದಿ ಯಾಕೆ ಬರುತ್ತೆ ಅಂತ ಹೇಳಿದ್ರೆ ಕೌಂಟಿಂಗಲ್ಲಿ ಅದು ಒಂದೇ ಒಂದಿದೆ. ವಿಶ್ವದಲ್ಲೇ ಪ್ಲಾನೆಟ್ ಅರ್ತ್ ಅಂತಕ್ಕಂಥದ್ದು ಒಂದಿದ್ವೆ ನಾವೇನು ಯೂಸ್ ಮಾಡ್ತೀವಿ? ಯನ್ನು ಬಳಸ್ತೀವಿ. ದಿ ಮೂನ್, ದಿ ಸನ್, ದಿ ಅರ್ತ್, ಈ ಥರ ನಾವು ಬಳಸ್ತೀವಿ. ಇದನ್ನು ನೀವು ನೋಡ್ಕೋಬೇಕು. ಅನೇಕ ವಿದ್ಯಾರ್ಥಿಗಳು ಏನು ಮಾಡ್ತವೆ? ಈ ಓವೆಲ್ ಲೆಟರ್ಸ್ ಮೇಲೆ ಡಿಪೆಂಡ್ ಆಗಿ ತಪ್ಪುಗಳನ್ನು ಮಾಡ್ತಕ್ಕಂಥ ಸಾಧ್ಯತೆ ಇದೆ. ಆದರೆ ಈ ಒಂದು ವಿಡಿಯೋ ನೋಡಿದ ಮೇಲೆ ನಿಮಗೇನಾಗುತ್ತೆ? ಎಲ್ಲೆಲ್ಲಿ ನೀವು ಮಿಸ್ಟೇಕ್ ಮಾಡ್ತಾ ಇದ್ದೀವಿ ಅಂತಕ್ಕಂಥದ್ದು ನಿಮ್ಗೆ ಗೊತ್ತಾಗುತ್ತೆ. ಆ ಮಿಸ್ಟೇಕ್ಸ್ಗಳನ್ನು ನೀವು ತಿದ್ಕೋಬೋದು. ಇಂಥದೇ ವಿಡಿಯೋಗಳನ್ನು ನೀವು ಮತ್ತಷ್ಟು ನೋಡಬೇಕು ಅಂತ ಅನಿಸಿದ್ವಿ ನೀವೇನು ಮಾಡಿ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆಂದರೆ ಇಂತಹ ವಿಶೇಷವಾದಂತಹ ವಿಡಿಯೋಗಳು ನಿಮಗೆ ಮೊದಲು ಲಭ್ಯ ಆಗುತ್ತೆ. ನಿಮಗೆ ಹೆಚ್ಚು ಕಲಿಯೋದಕ್ಕೆ ಸಾಧ್ಯ ಆಗುತ್ತೆ. ಮತ್ತು ಟೆಟ್ಟು ಎಕ್ಸಾಮಿನೇಷನ್, ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸಲ್ಲಿ ನಿಮಗೆ ಬಹಳ ಅನುಕೂಲ ಆಗುತ್ತೆ ಅಂತ ಹೇಳಿ ನಾನು ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಗ್ರಾಮರ್ ಪಾಯಿಂಟನ್ನು ನಿಮಗೆ ಮಾಡೋದಕ್ಕೆ ನೆಕ್ಸ್ಟು ನಾನು ಬರ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತೀನಿ.